ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 5th ಸೆಮಿಸ್ಟರ್ GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೊ GST ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಕ್ವಶನ್ ನಂಬರ್ 9 ಅಂತಿದೆ ನೋಡ್ರಿ. ಸೊ ಇದನ್ನ ಆ್ಯಕ್ಚುಲ್ ಆಗಿ 2024-25 ಅಂದ್ರೆ ಪ್ರೀವಿಯಸ್ ಇಯರ್ದಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಕೇಳಿರುವಂಥ ಕ್ವಶನ್ ಇದೆ. ಓಕೆ, ಸೊ ಈ ಕ್ವಶನ್ನ 10 ಮಾರ್ಕ್ಸಿಗೆ ಕೇಳಿದರೆ ನೀವು ನೋಡ್ಬೋದು. ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡಬೇಕು, ಏನೆಲ್ಲ ಪ್ರೊಸೀಜರ್ಸನ್ನು ಫಾಲೋಅಪ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಏನಿದೆಯಲ್ಲ, ಸೊ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ನಾನು ನಿಮ್ಗೆ ಸಿಂಪಲ್ ಈಸಿ ವೇ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದೇನೆ. ಈಸಿಲಿ ನೀವು ಜಸ್ಟ್ ಈ ಕ್ಲಾಸನ್ನು ನೋಡ್ರಿ, ನೋಟ್ಸ್ ಮಾಡ್ಕೊರಿ, ಜಸ್ಟ್ ನೀವು ಸಾಲ್ವ್ ಮಾಡ್ತೀರಿ ಓಕೆ, ಸೊ ಈಗ ನೋಡೋಣ ಕ್ವಶನ್ ಏನಿದೆ ಅಂತೇಳಿ. ಇಲ್ಲಿ ಎಕ್ಸ್ ಲಿಮಿಟೆಡ್ ಅಂತಿದೆ. ಓಕೆ, ಎಕ್ಸ್ ಲಿಮಿಟೆಡ್ ಆಫ್ ವಿಜಯಪುರ್ ಸೋಲ್ಡ್ ಎ ಪ್ರಾಡಕ್ಟ್ ಟು ವೈ ಲಿಮಿಟೆಡ್ ಅಂತ ಹೇಳ್ತಾರೆ. ಮೈಸೂರು ಫಾರ್ ₹15,34,000. ಇದನ್ನು ಭಾಳ ಅಬ್ಸರ್ವ್ ಮಾಡ್ರಿ, ಅಂದ್ರೆ ಇಟ್ ಮೀನ್ಸ್ ಸೆಲ್ಲಿಂಗ್ ಪ್ರೈಸ್ ಅಂದಂಗೆ. ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಏನು ಇನ್ಕ್ಲೂಡ್ ಇದೆ ಅಂತ ಹೇಳಿದರೆ ಇನ್ಕ್ಲೂಡಿಂಗ್ GST, ಇನ್ಕ್ಲೂಡಿಂಗ್ 18% GST ಅಂತ ಹೇಳ್ತಾರೆ. ದ ಅಬೋವ್ ಪ್ರೈಸ್, ಓಕೆ, ಈ ಮೇಲಿನ ಪ್ರೈಸ್ದಾಗ ಈಸ್ ನಾಟ್ ಇನ್ಕ್ಲೂಡೆಡ್ ಫಾಲೋವಿಂಗ್ ಅಂತ ಹೇಳ್ತಾರೆ. ಓಕೆ, ಸೊ ಕೆಲವೊಂದಷ್ಟು ಪಾಯಿಂಟ್ಸ್ಗಳ ಇನ್ಕ್ಲೂಡ್ ಆಗಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಯಾವ್ಯಾವ ಪಾಯಿಂಟ್ಸ್ ಅನ್ನೋದು ನೋಡೋಣ. ಫಸ್ಟಿಗೆ ಪಾಯಿಂಟ್ಸ್ ನೋಡ್ರಿ, ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ 80,000 ಅದು ಕೊಟ್ಟಿದ್ದಾರೆ. ಓಕೆ, ಇವನ್ನೆಲ್ಲ ಅಬ್ಸರ್ವ್ ಮಾಡ್ಕೋತವ್ರಿ. ನೆಕ್ಸ್ಟ್ ಒನ್ ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಅಂತ ಹೇಳ್ತಾರೆ, ₹75,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ನಾರ್ಮಲ್ ಆ್ಯಂಡ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಅಂತ ಹೇಳಿದರೆ 60,000 ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟಿಗೆ ಬಂದಾಗ ಪ್ರಯಾರಿಟಿ ಚಾರ್ಜಸ್ 20,000 ಹೇಳಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಇನ್ಶೂರೆನ್ಸ್ ಚಾರ್ಜಸ್ ಹೇಳಿದ್ದಾರೆ 30,000 ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಅಡ್ವರ್ಟೈಸ್ಮೆಂಟ್ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಅಂತ ಹೇಳ್ತಾರೆ, ₹60,000 ಹೇಳಿದ್ದಾರೆ. ನೆಕ್ಸ್ಟ್ ಒನ್ ನೋಡ್ರಿ, ಇದಾದ ನಂತರ ಇಲ್ಲಿ G ಪಾಯಿಂಟ್ ನೋಡ್ರಿ, ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ 35,000 ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಒನ್ ಅಂತರ H ನೋಡ್ರಿ, ಸಬ್ಸಿಡಿ ರಿಸೀವ್ಡ್ ಫ್ರಾಮ್ ಥರ್ಡ್ ಪಾರ್ಟಿ ಅಂತ ಹೇಳ್ತಾರೆ. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 16,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಪ್ರೀ ಸ್ಯಾಂಪಲ್ ಅದು ಕೊಟ್ಟಿದ್ದಾರೆ 40,000. ನೆಕ್ಸ್ಟ್ ಒಂದು ನೋಡೋಣ ಪಾಯಿಂಟ್ J ಪಾಯಿಂಟ್ ನೋಡ್ರಿ, ಕಮಿಷನ್ ಪೇಡ್ ಟು ಏಜೆಂಟ್ ಬಾಯ್ ರೆಸಿಪಿಯೆಂಟ್ ಇನ್ಸ್ಟ್ರಕ್ಷನ್ ಟು ಸಪ್ಲೈಯರ್ಸ್ ಅಂತ ಹೇಳಿದರೆ ₹20,000 ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಇದೆ, ಟ್ರೇಡ್ ಡಿಸ್ಕೌಂಟ್ ನಾರ್ಮಲ್ ಪ್ರಾಕ್ಟೀಸ್ ಅದು ಕೊಟ್ಟಿದ್ದಾರೆ 50,000. ಹಾಗಾದರೆ ಪ್ರಾಬ್ಲಮ್ದಾಗ ಏನು ಹೇಳ್ತಾರೆ ಅವರ, ಕಂಪ್ಯೂಟ್, ಯು ಹ್ಯಾವ್ ಟು ಕಂಪ್ಯೂಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಓಕೆ, ಫಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕಂಪ್ಯೂಟ್ ಮಾಡಿರಿ ಆ್ಯಂಡ್ ಅಮೌಂಟ್ ಆಫ್ GST ಪೇಬಲ್. ಓಕೆ, ಎಷ್ಟು ಅಮೌಂಟ್ ಅವರ GSTಯನ್ನು ಪೇ ಮಾಡಬೇಕು. ಓಕೆ, ಇದು ಒಂದು ಕ್ವಶನ್ ಇದೆ. ಸೊ ಇದನ್ನ 10 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು ಇದನ್ನ. ಸೊ ಜಸ್ಟ್ ಇದರ ಬಗ್ಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಒಂದು ಫಾರ್ಮ್ಯಾಟ್ ಇದೆ, ನೀವು ಅದನ್ನೆಲ್ಲ ಫಾರ್ಮ್ಯಾಟನ್ನು ನೋಡ್ಕೊಂಡಿದ್ದೀರಾ. ಓಕೆ, ನಾ ಈಗ ಡೈರೆಕ್ಟಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ನೋಡೋಣ. ಫಸ್ಟಿಗೆ ಏನು ಮಾಡಬೇಕಿಲ್ಲಿ, ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ನಂತರ ಕಾಂಪಿಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹಾಕ್ರಿ. ಓಕೆ, ಸೊ ನೆಕ್ಸ್ಟ್ ಈ ಥರ ಪರ್ಟಿಕ್ಯುಲರ್ಸ ಅಮೌಂಟ ಟೋಟಲ್ ಅಂತೇಳಿ ಮೆನ್ಷನ್ ಮಾಡಿರಿ. ಓಕೆ, ಸ್ವಲ್ಪ ಈ ಕ್ಲಾಸನ್ನು ಸ್ಕಿಪ್ ಮಾಡದೆ ನೋಡಿರಿ, ನಂತರ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಈಗ ಫಸ್ಟಿಗೆ ಏನು ಮಾಡೋಣ, ಈಗ ಯಾವಾಗಲೂ ಇಲ್ಲಿ ಪಾಯಿಂಟ್ ಏನು ಕೊಟ್ಟಿರ್ತಾರಲ್ಲ ಇದನ್ನು ನೋಡಬೇಕು. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾರ ಅನ್ನೋದು ನೋಡಬೇಕು. ಪ್ರಾಬ್ಲಮ್ದಾಗ ಎಷ್ಟು ಕೊಟ್ಟಾರೆ, ಸೆಲ್ಲಿಂಗ್ ಪ್ರೈಸ 15,34,000 ಕೊಟ್ಟಾರ. ಓಕೆ, ಸೊ ಇದಕ್ಕಿಂತ ಮೊದಲು ಏನು ಮಾಡ್ರಿ, ಜಸ್ಟ್ ಒಂದು ಫಾರ್ಮ್ಯಾಟನ್ನು ನೋಡೋಣ. ಸೊ ಫಾರ್ಮ್ಯಾಟ್ ಪ್ರಕಾರ ನೀವು ನೋಡಿದಿರಿ ಎಲ್ಲ ಫಾರ್ಮ್ಯಾಟ, ಜಸ್ಟ್ ಇಲ್ಲಿ ಅಗೇನ್ ಒಂದು ಸ್ವಲ್ಪ ನೋಡ್ರಿ. ಸೆಲ್ಲಿಂಗ್ ಪ್ರೈಸ ಫಸ್ಟ್ ತೆಗೆದುಕೊಳ್ಬೇಕು. ಸೊ ಇದರಾದ ನಂತರ ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಏನು ಮಾಡಬೇಕಂದ್ರೆ ಇನ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸೆಕ್ಷನ್ 15 ಸಬ್ ಸೆಕ್ಷನ್ 2 ಅಂತಿದೆ, ಇದನ್ನು ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಲೆಸ್ ಅನ್ನು ಮಾಡಬೇಕು, ಎಕ್ಸ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಸೊ ಅದನ್ನ ಲೆಸ್ ಮಾಡಬೇಕು. ಓಕೆ, ಇಷ್ಟು ಪಾಯಿಂಟ್ ನೆನಪಿಟ್ಕೋರಿ. ಸೊ ಯಾವ್ಯಾವ ಪಾಯಿಂಟ್ಸ್ ಆ್ಯಡ್ ಮಾಡಬೇಕು ಇದ್ರ ಬಗ್ಗೆ ಒಂದು ಫಾರ್ಮ್ಯಾಟ್ ಇದೆ. ಸೊ ಅದನ್ನ ಫಾರ್ಮ್ಯಾಟ್ ಎಲ್ಲ ನೀವು ನೋಡ್ಕೋರಿ, ಜಸ್ಟ್ ಮೆನ್ಷನ್ ಮಾಡ್ಕೋತ ಹೋಗೋದು. ಪ್ರಾಬ್ಲಮ್ದಲ್ಲಿ ಏನೇನು ಪಾಯಿಂಟ್ಸ್ ಕೊಟ್ಟಾರಲ್ಲ, ಸೊ ಜಸ್ಟ್ ನೋಡೋದು ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಇಲ್ಲಿ ಫಸ್ಟಿಗೆ ಪಾಯಿಂಟಿಗೆ ಬರೀ 15,34,000 ಅಂತಿದೆ. ಓಕೆ, ಸೊ ಇದು ಸೆಲ್ಲಿಂಗ್ ಪ್ರೈಸ್ ಅಂತಿದೆ. ಓಕೆ, ಸೊ ಇದ್ರೊಳಗೆ GST ಏನು ಮಾಡಿದ್ದಾರೆ, ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಪರ್ಸೆಂಟೇಜ್ ಇನ್ಕ್ಲೂಡ್ ಮಾಡಿದ್ದಾರೆ, 18% ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಸೊ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ರೂಲ್ ಏನಿದೆ ಅಂದರೆ,
ಇನ್ಕ್ಲೂಡ್ ಮಾಡಿರಿ ಅಂದ್ರೆ ಸೊ ಅದು 100 ಇರುತ್ತೆ ಇನ್ಬಿಲ್ಟ. ಸೊ ಈಗ 18% ಅಂದ್ರೆ ಸೊ ನಮ್ಗೆ ಎಷ್ಟಾಗುತ್ತೆ 118 ಅಂತೇಳಿ ಆಗುತ್ತೆ. ಓಕೆ, ಸೊ ನೀವು ಹೆಂಗೆ ಮಾಡ್ಬೇಕಂದ್ರೆ ಜಿ ಎಸ್ ಟಿ ಏನಿದೆಯಲ್ಲ ಸೊ ಇದನ್ನು 1 ಲ್ಯಾಕ್ ಎಷ್ಟ್ರಿ 15,34,000 ಜಿ ಎಸ್ ಟಿ ಅಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಎಕ್ಸ್ಕ್ಲೂಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಇಂಟು 18 ಡಿವೈಡೆಡ್ ಬೈ 118 ಮಾಡಬೇಕು. ಸೊ ಎದಕ್ಕೆ 118 ಮಾಡ್ಬೇಕಂದ್ರೆ ಆಲ್ರೆಡಿ ಅದು 100 ಇರುತ್ತೆ ಪ್ಲಸ್ ನೀವು 18 ಮಾಡಿರ್ತಾರೆ ಅದ್ರೊಳಗೆ ಇನ್ಕ್ಲೂಡ್ ಇರುವುದರಿಂದ. ಓಕೆ, ಸೊ ಈ ಥರ ಮಾಡ್ಕೊರಿ. ಫಸ್ಟ್ಗೆ ಈಗ 15,34,000 ತೆಗೆದುಕೊಳ್ಳೋಣ. ಇಟ್ ಈಸ್ ಎ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ಮೆನ್ಷನ್ ಮಾಡಿರಿ ಸೆಲ್ಲಿಂಗ್ ಪ್ರೈಸ್ ಇನ್ಕ್ಲೂಡಿಂಗ್ ಇನ್ ಜಿ ಎಸ್ ಟಿ 18% ಎಷ್ಟು ಅಮೌಂಟ್ ಇನ್ಕ್ಲೂಡ್ ಆಗಿದೆ ಅಂದರೆ ಇದ್ರೊಳಗಡೆ 15,34,000 ಇದೆ. ಓಕೆ, ಸೊ ಈಗ ಸೆಲ್ಲಿಂಗ್ ಪ್ರೈಸ್ ಇದು. ಓಕೆ, ಇದು ಸೆಲ್ಲಿಂಗ್ ಪ್ರೈಸ್. ಸೊ ಇದರಲ್ಲಿ ಲೆಸ್ ಏನು ಮಾಡಬೇಕಂದ್ರೆ ನಾವು ಜಿ ಎಸ್ ಟಿಯನ್ನು ಲೆಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ರೀ 18% ಲೆಸ್ ಮಾಡಬೇಕು. ಓಕೆ, ಸೊ ಈಗ ನಿಮ್ಗೆ ಕ್ಯಾಲ್ಕುಲೇಷನನ್ನು ಇಲ್ಲಿ ಮಾಡಿ ತೋರಿಸಿದ್ದೇನೆ ನೋಡ್ರಿ. ಸೊ 15,34,000 ಇಂಟು 18 ಡಿವೈಡೆಡ್ ಬೈ 118 ಮಾಡಬೇಕು. ಓಕೆ, ಸೊ ಈಗ 15,34,000 ಇಂಟು 18 ಡಿವೈಡೆಡ್ ಬೈ 118 ಯಾಕೆ ಮಾಡ್ಬೇಕಂದ್ರೆ ಆಲ್ರೆಡಿ 100 ಇರುತ್ತೆ. ಸೊ ಅದು ಇನ್ಕ್ಲೂಡ್ ಇರೋದ್ರಿಂದ 118 ಅಂತೇಳಿ ನೀವು ಮಾಡಬೇಕು. ಓಕೆ, ಇನ್ ಕೇಸ್ ಇಲ್ಲಿ ಏನಾದರೂ ಇನ್ಕ್ಲೂಡಿಂಗ್ 50% ಕೊಟ್ಟಿರಿ ಅಂದರೆ ಏನು ಮಾಡ್ತೀರಿ ಇನ್ಕ್ಲೂಡಿಂಗ್ 50% ಕೊಟ್ಟಿರಿ ಅಂದರೆ 50 ಡಿವೈಡೆಡ್ ಬೈ 150 ಮಾಡ್ಕೋಬೇಕು. ಓಕೆ, 20% ಕೊಟ್ಟರೆ 20 ಡಿವೈಡೆಡ್ ಬೈ 120 ಮಾಡಬೇಕು. ಯಾಕಂದರೆ ಇನ್ಕ್ಲೂಡ್ ಅದು ಕೊಟ್ಟರೆ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಈಗ 18% ಕೊಟ್ಟಾರಲ್ರಿ. ಸೊ 15,34,000 ಇಂಟು 18 ಡಿವೈಡೆಡ್ ಬೈ 118 ಮಾಡಿರಿ. ಸೊ ಒಂದು ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ಆ ವ್ಯಾಲ್ಯೂ 2,34,000 ಬರುತ್ತೆ. ಸೊ ನೆಕ್ಸ್ಟ್ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ಅದನ್ನ ನಾವು ಮೈನಸ್ ಮಾಡ್ಕೋಬೇಕು. 15,34,000ದಾಗ 2,34,000 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ 13 lakh ಅಂತೇಳಿ ಬರುತ್ತೆ. ಓಕೆ, ಸೊ ಇದಾದ ನಂತರ ಆ್ಯಡ್ ಮಾಡಬೇಕು ಇನ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸೆಕ್ಷನ್ 15 ಸಬ್ಸೆಕ್ಷನ್ 2 ಅಂತ ಮಾಡಬೇಕು. ಸೊ ನೀವು ಫಾರ್ಮೆಟನ್ನು ನೋಡ್ಕೊರಿ. ಡೈರೆಕ್ಟಾಗಿ ನಾನು ಮೆನ್ಷನ್ ಮಾಡ್ಕೊತ ಹೊಂಟಿದ್ದೇನೆ. ಸೊ ಇಲ್ಲಿ ಫಸ್ಟಿಗೆ ಏನಿದೆ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ ಅಂತಿದೆ 80,000 ಇತ್ತಿದೆಯಲ್ಲ. ಸೊ ಇದನ್ನು ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫಾರ್ಮೆಟದಾಗಿದೆ ಬರೋದಿಲ್ಲ. ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡೋಣ. ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಅಂತಿದೆಯಲ್ಲ 75,000. ಸೊ ಇವೆಲ್ಲ ಐಟಮ್ಸ್ಗಳ ಏನಾಗಿದಾವೆ ರೀ ನಾಟ್ ಇನ್ಕ್ಲೂಡೆಡ್ ಇನ್ ಅಬೌವ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಸೆಲ್ಲಿಂಗ್ ಪ್ರೈಸ್ದಾಗ ಇನ್ಕ್ಲೂಡ್ ಇಲ್ಲ. ಸೊ ನೀವು ಇನ್ಕ್ಲೂಡ್ ಮಾಡಬೇಕು. ಸ್ವಲ್ಪ ಎಕ್ಸ್ಕ್ಲೂಸಿವ್ ಟ್ರಾನ್ಸಾಕ್ಷನ್ ಬಂದಾಗ ಅವನ್ನಷ್ಟೇ ಏನು ಮಾಡ್ಬೇಕು ನೀವು ಮೈನಸ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಇಲ್ಲಿ 75,000 ಇದೆ. ಸೊ ಇದನ್ನ ಇದು ಮೆನ್ಷನ್ ಮಾಡಿರಿ ಸ್ಪೆಷಲ್ ಪ್ಯಾಕಿಂಗ್ ಕಾಸ್ಟ್ ಅಂತೇಳಿ ವಿ ಹ್ಯಾವ್ ಟು ಮೆನ್ಷನ್ 75,000 ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ ನಾರ್ಮಲ್ ಆ್ಯಂಡ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ ಅಂತಿದೆ 60,000. ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಕ್ಲೂಷನ್ಸ್ ವ್ಯಾಲ್ಯೂದಾಗ ಬರುತ್ತೆ ಇದು. ಓಕೆ, ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಬರುತ್ತೆ. ಸೊ ನಾರ್ಮಲ್ ಆ್ಯಂಡ್ ಸೆಕೆಂಡರಿ ಪ್ಯಾಕಿಂಗ್ ಎಷ್ಟು ರೀ 60,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೀವು ಫಾರ್ಮೆಟನ್ನು ಪರ್ಫೆಕ್ಟ್ ಆಗಿರಿ ಜಸ್ಟ್ ಅದ ಫಾರ್ಮೆಟ್ ಪ್ರಕಾರ ಇಲ್ಲಿ ಮೆನ್ಷನ್ ಮಾಡ್ಕೊತ ಹೋಗಿಬಿಡೋದು. ಓಕೆ, ಸೊ ನೆಕ್ಸ್ಟ್ ಒಂದು ನೋಡೋಣ ಪಾಯಿಂಟ್ ನಂಬರ್ ಡಿ ನೋಡ್ರಿ. ಸೊ ಈಗ ಪ್ರೈಟ್ ಚಾರ್ಜಸ್ ಅಂತಿದೆ 20,000. ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಕ್ಲೂಷನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಬರುತ್ತೆ. ಓಕೆ, ಸೊ ಪ್ರೈಟ್ ಚಾರ್ಜಸ್ ಅಂತ ಮೆನ್ಷನ್ ಮಾಡಿರಿ 20,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ರಿ. ಸೊ ಪಾಯಿಂಟ್ ನಂಬರ್ ಈಗ ಬರೋಣ. ಓಕೆ, ಸೊ ಇನ್ಶೂರೆನ್ಸ್ ಚಾರ್ಜಸ್ ಇದೆ. ಸೊ ಇದು ಕೂಡ ಬರುತ್ತೆ 30,000 ಅಂದರೆ ಇವೆಲ್ಲ ಟ್ರಾನ್ಸಾಕ್ಷನ್ಸ ರೆಕಾರ್ಡ್ ಆಗಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಸೊ ಏನು ಮಾಡಿರಿ ಇನ್ಶೂರೆನ್ಸ್ ಚಾರ್ಜಸ್ 30,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅಡ್ವರ್ಟೈಸ್ಮೆಂಟ್ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಅಂತಿದೆ. ಸೊ ಇಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ಇನ್ಕ್ಲೂಷನ್ಸ್ ಟ್ರಾನ್ಸಾಕ್ಷನ್ದಾಗ ಬರುತ್ತೆ. ಸೊ ಎಷ್ಟು 60,000 ಇದನ್ನು ಮೆನ್ಷನ್ ಮಾಡಿರಿ. ಅಡ್ವರ್ಟೈಸ್ಮೆಂಟ್ ಡಿಸೈನ್ ಆ್ಯಂಡ್ ಇಂಜಿನಿಯರಿಂಗ್ ಚಾರ್ಜಸ್ ಅಂತೇಳಿ 60,000 ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಬರುತ್ತೆ 35,000. ಸೊ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ಸನ್ನು ಮೆನ್ಷನ್ ಮಾಡಿರಿ 35,000. ಓಕೆ, ಸೊ ನೆಕ್ಸ್ಟ್ ನೋಡ್ರಿ ಸಬ್ಸಿಡಿ ರಿಸೀವ್ಡ್ ಥರ್ಡ್ ಪಾರ್ಟಿ ಐತಿದೆ 16,000 ಐತಿದೆ. ಓಕೆ, ಸೊ ಇದು ಎಕ್ಸ್ಕ್ಲೂಸಿವ್ ಟ್ರಾನ್ಸಾಕ್ಷನ್ದಾಗ ಬರುತ್ತೆ. ಎಕ್ಸ್ಕ್ಲೂಷನ್ಸ್ ಏನು ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಮೆನ್ಷನ್ ಮಾಡಬೇಕು. ಇದನ್ನೊಂದು ಪಾಯಿಂಟ್. ಸೊ ನಾನು ಡೈರೆಕ್ಟಾಗಿ ತೆಗೆದುಕೊಳತ್ತೀನಿ ಬಟ್ ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಟ್ ಆದ್ರೆ ನೀವೇನು ಮಾಡಬೇಕು ಫಾರ್ಮೆಟನ್ನು ನೋಡಬೇಕು. ಓಕೆ, ಸೊ ಆ್ಯಸ್ ಇಟ್ ಈಸ್ ನಾನು ಇನ್ಕಮ್ ಟ್ಯಾಕ್ಸ್ 2017 ಫಾರ್ಮೆಟ್ ಪ್ರಕಾರ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಸಬ್ಸಿಡರಿ ರಿಸೀವ್ಡ 16,000 ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಇದು
ಎಕ್ಸ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಮೆನ್ಷನ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಬರ್ರಿ ಪಬ್ಲಿಸಿಟಿ ಎಕ್ಸ್ಪೆನ್ಸಸ್ ಆತ್ರಿ, ಸಬ್ಸಿಡಿಯರಿ ಆಯ್ತು ರೀ. ನೆಕ್ಸ್ಟ್ ಪ್ರೀ ಸ್ಯಾಂಪಲ್ ಅಂತಿದೆಯಲ್ಲ ಇದನ್ನ ಮೆನ್ಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಒಂದೊಂದು ಬುಕ್ಸ್ದಾಗ ಮೆನ್ಷನ್ ಮಾಡಿದ್ದಾರೆ, ಬಟ್ ಒಂದೊಂದು ಬುಕ್ಸ್ದಾಗ ಮೆನ್ಷನ್ ಮಾಡಿಲ್ಲ. ಬಟ್ ಆದರೆ ನೀವು ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಒಂದು ನೋಟನ್ನು ಬರಿಬೇಕು ಇದಕ್ಕೆ. ಓಕೆ, ಸೊ ನೆಕ್ಸ್ಟ್ ಒನ್ ಪಾಯಿಂಟ್ ನಂಬರ್ ಜೆ ನೋಡ್ರಿ, ಕಮಿಷನ್ ಪೇಡ್ ಟು ಏಜೆಂಟ್ ಅಂತಿದೆಯಲ್ಲ, ಸೊ ಎಷ್ಟಿದೆ 20,000 ಇದೆ. ಸೊ ಇದನ್ನ ಇನ್ಕ್ಲೂಸಿವ್ ಟ್ರಾನ್ಸಾಕ್ಷನ್ದಾಗ ಮೆನ್ಷನ್ ಮಾಡಿರಿ. ಸೊ ಇದು ಕಮಿಷನ್ ಅಂತಿದೆಯಲ್ಲ, ಸೊ ಎಷ್ಟು 20,000 ಅಂತ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಯಾವುದಿದೆ ನೋಡ್ರಿ, ಟ್ರೇಡ್ ಡಿಸ್ಕೌಂಟ್ ಅಂತಿದೆ. ಇಲ್ಲಿ ಬ್ರ್ಯಾಕೆಟ್ದಾಗ ನಾರ್ಮಲ್ ಪ್ರಾಕ್ಟೀಸ್ ಅಂತ ಕೊಟ್ರೆ ಏನು ಮಾಡಿರಿ, ಅದನ್ನ ಎಕ್ಸ್ಕ್ಲೂಷನ್ಸ್ ಟ್ರಾನ್ಸಾಕ್ಷನ್ದಾಗ ಮೆನ್ಷನ್ ಮಾಡಿರಿ 50,000. ಸೊ ಟ್ರೇಡ್ ಡಿಸ್ಕೌಂಟ ನಾರ್ಮಲ್ ಪ್ರಾಕ್ಟೀಸ್ ಇರೋದ್ರಿಂದ ಸೊ ಇಲ್ಲಿ 50,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ಥರ ಪಾಯಿಂಟ್ಸ ಇಲ್ಲಿ ನಾಟ್ ರೆಕಾರ್ಡೆಡ್ ಅಂದಾಗ ಈ ಥರ ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಇದು ನಾನು ಡೈರೆಕ್ಟ ಫಾರ್ಮ್ಯಾಟ್ ಪ್ರಕಾರನ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಫಾರ್ಮ್ಯಾಟನ್ನು ಅಬ್ಸರ್ವ್ ಮಾಡಿರಿ. ಇಂಥ ಪ್ರಾಬ್ಲಮ್ಸನ್ನು ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅದಲ್ಲ, ಸೊ ಅವನು ಕೂಡ ನೀವೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಅವ ಎಂಟ್ರಿ ಇರುತ್ತವೆ, ಸೊ ಅಲ್ಲಿ ನೀವು ಜಸ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ ಬರಿಬೋದು. ಓಕೆ, ಸೊ ಈ ಥರ ಮಾಡಿದಾಗ ಇನ್ನು ಪ್ರಾಬ್ಲಮ್ದಾಗ ಯಾವ ಪಾಯಿಂಟ್ಸ್ ಉಳ್ದಾವ್ ನೋಡ್ರಿ. ಸೊ ಯಾವ ಪಾಯಿಂಟ್ಸ್ ಉಳಿದಿಲ್ಲ. ಓಕೆ, ಸೊ ಯಾವ ಪಾಯಿಂಟ್ಸ್ ಉಳಿದಿಲ್ಲಲ್ಲ, ಸೊ ಹಾಗಾಗಿ ಇವನ್ನ ಟೋಟಲ್ ಮಾಡ್ಕೊರಿ. ಓಕೆ, ಸೊ ಇಲ್ಲಿ ಇದು 13 ಲ್ಯಾಕ್ ಬಂದಿದೆ. ಸೊ ನೆಕ್ಸ್ಟ್ 75,000, 60,000, 20,000, 30,000. ನೆಕ್ಸ್ಟ್ ಒನ್ 60,000, 35,000, 20,000. ಸೊ ಇದನ್ನೆಲ್ಲ ಟೋಟಲ್ ಮಾಡೋದ್ರಿಂದ ಒಂದು ವ್ಯಾಲ್ಯೂ ಬರುತ್ತೆ 3 ಲ್ಯಾಕ್ ರುಪೀಸ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ 13 ಲ್ಯಾಕ್ದಾಗ ಪ್ಲಸ್ 3 ಲ್ಯಾಕ್ ಮಾಡಿರಿ. ಸೊ ಎಷ್ಟು ಬರುತ್ತೆ 16 ಲ್ಯಾಕ್ ಬರುತ್ತೆ. ಯಾಕೆ ಪ್ಲಸ್ ಮಾಡ್ತು ಅಂದ್ರೆ ಇಲ್ಲಿ ಆ್ಯಡ್ ಅಂತೇಳಿ ಮಾಡಿದ್ವಲ್ಲ, ಇನ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಇವನ್ನ. ಸೊ ಹಾಗಾಗಿ 13 ಲ್ಯಾಕ್ ಬರುತ್ತೆ. ಲೆಸ್ ಎಕ್ಸ್ಕ್ಲೂಷನ್ಸ್ ಇನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಸಬ್ಸಿಡಿಯರಿ ರಿಸೀವ್ಡ ಟ್ರೇಡ್ ಡಿಸ್ಕೌಂಟ್ 2 ಬಂದಿದ್ದಾವೆ. ಸಬ್ಸಿಡಿಯರಿ ರಿಸೀವ್ಡ 16,000 ಇದೆ. ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್ 50,000 ಇದೆ. ಇನ್ನೂ ಟೋಟಲ್ ಮಾಡಿರಿ. ಸೊ 66,000 ಆಗುತ್ತೆ. ಸೊ ಇದರಲ್ಲಿ ಲೆಸ್ ಮಾಡಿರಿ 16 ಲ್ಯಾಕ್ದಾಗ 66,000 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ 15,34,000 ಬರುತ್ತೆ. ಇದಕ್ಕೆ ಒಂದು ನೇಮ್ ಕೊಡ್ರಿ, ಇಟ್ ಈಸ್ ಅ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತೇಳಿ ಮೆನ್ಷನ್ ಮಾಡ್ಬೋದು ನೀವು. ಓಕೆ, ಸೊ ಹಾಗಾದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಆತ್ರಿ 15,34,000 ಆಯ್ತು. ಓಕೆ, ಸೊ ಈ ಥರ. ಸೊ ಇನ್ನು ಏನು ಮಾಡ್ಬೇಕು ನಾವು, ಕಾಂಪಿಟೇಷನ್ ಆಫ್ GST ಪೇಬಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡ್ರಿ, ಏನು ಕೇಳಿದ್ದಾರೆ, ಅಮೌಂಟ್ ಆಫ್ GST ಪೇಬಲ್ ಅಂತೇಳಿ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಈ ಕ್ವಶನ್ ಪ್ರಕಾರ ಏನು ಮಾಡೋಣ, ಸೊ ಇಲ್ಲಿ ಕಾಂಪಿಟೇಷನ್ ಆಫ್ GST ಪೇಬಲ್ ಅಂದಾಗ ಸೊ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಐತ್ರಿ GST 18% ಐತಿಲ್ಲ, ಅದು ನಾವು CGST SGST ಅಂತೇಳಿ ಡಿವೈಡ್ ಮಾಡಬೇಕು. ಓಕೆ, ಸೊ ವಿದಿನ್ ಸ್ಟೇಟ್ ಇದ್ರೂ ಇದೇ ಥರ ನೀವು ಮಾಡಬೇಕು. ಯಾಕಂದರೆ ಇಲ್ಲಿ ನೋಡ್ರಿ ವಿಜಯಪುರ ಅಂತಿದೆ, ನೆಕ್ಸ್ಟ್ ಮೈಸೂರು ಅಂತಿದೆ. ಓಕೆ, ಸೊ ವಿದಿನ್ ಸ್ಟೇಟ್ ಇರೋದ್ರಿಂದ ಕರ್ನಾಟಕ, ಸೊ ಹಾಗಾಗಿ ನೀವೇನು ಮಾಡಬೇಕು CGST 50%, SGST 50% ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ 18% ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ತೋರಿ CGST. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟು ಬಂದಿದೆ 15,34,000 ಬಂದಿದ್ದಿಲ್ಲ. ಸೊ 15,34,000 ಇಂಟು 18% ಡಿವೈಡ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ GST ಅಂತಿದೆ. ಓಕೆ, ಸೊ GSTಯನ್ನು ಸೊ ಈ ಥರ ಡಿವೈಡ್ ಮಾಡ್ತೇವೆ. ಇಲ್ಲಿ CGST, ಇಲ್ಲಿ ಇನ್ನೊಂದು SGST. CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, SGST ಅಂದರೆ ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಬರುತ್ತೆ. ಓಕೆ, ಸೊ ವಿದಿನ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಇತ್ತಂದ್ರೆ ಸೊ ನಾವು ಏನು ಮಾಡಬೇಕು CGST SGSTನ ಮಾಡ್ಕೋಬೇಕು. ಓಕೆ, CGSTಗೆ 50%, SGSTಗೆ 50% ಪೇ ಮಾಡಬೇಕು. ಓಕೆ, ಸೊ ಇಲ್ಲಿ 15,34,000 ಮೇಲೆ ಎಷ್ಟು ಪರ್ಸೆಂಟೇಜ್ ಇದೆ, ಇಲ್ಲಿ 18% ಇದೆಯಲ್ಲ. ಸೊ ಏನು ಮಾಡ್ಬೇಕು ನೀವು CGST 9%, SGST ಆಲ್ಸೋ 9% ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ ಎಷ್ಟು ಪರ್ಸೆಂಟೇಜ್ ಇದೆ GST 18% ಇದೆ. ಓಕೆ, ಸೊ ಹಾಗಾಗಿ ಸೊ ಇಲ್ಲಿ 15,34,000 ಇಂಟು 9 ಡಿವೈಡೆಡ್ ಬೈ 100 ಮಾಡಿರಿ. ಸೊ 1,38,060 ಅಂತ ಹೇಳಿ ಬರುತ್ತೆ. ಸೇಮ್ SGST ಮಾಡಿರಿ 15,34,000 ಇಂಟು 9 ಡಿವೈಡೆಡ್ ಬೈ 100 ಮಾಡಿರಿ 1,38,060 ಬರುತ್ತೆ. ಸೊ ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ 1,38,060, 1,38,060. ಸೊ ಟೋಟಲ್ 2,76,120. ಸೊ ಇದು GST ಪೇಬಲ್. ಫೈನಲ್ ಆಗಿ ದ್ಯಾಟ್ ಈಸ್ ನೀವು ಬರಿಬೋದು, ದ್ಯಾಟ್ ಈಸ್ GST ಪೇಬಲ್ 2,76,120 ಅಂತೇಳಿ ಬರಿಬೋದು. ಓಕೆ, ಸೊ ನಾವು ಕೆಲವೊಂದಷ್ಟು ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದಾಯಿತು. ಓಕೆ, ಸೊ ನೀವು
ಯಾವ್ಯಾವ ಪಾಯಿಂಟ್ಸನ್ನು ಇಲ್ಲಿ ಮೆನ್ಷನ್ ಮಾಡಿರೋದಿಲ್ಲ, ಸೊ ಅವನ್ನ ನೋಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ 2 ಪಾಯಿಂಟ್ ನೋಟ್ ಅಂತ ಮೆನ್ಷನ್ ಮಾಡಿರಿ. ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ 80,000, ನೆಕ್ಸ್ಟ್ ಪ್ರೀ ಸ್ಯಾಂಪಲ್ 40,000. ಓಕೆ, ಸೊ ಇವು ನಾವು ಇನ್ಕ್ಲೂಷನ್ಸ್ ಟ್ರಾನ್ಸಾಕ್ಷನ್ದಾಗ ಮತ್ತು ಎಕ್ಸ್ಕ್ಲೂಷನ್ಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂದಾಗ ಸಪೋಸ್ ಇಲ್ಲಿ ನಾಟ್ ಇನ್ಕ್ಲೂಡ್ ಇದ್ದರೆ ನೀವು ತೆಗೆದುಕೊಳ್ಳೋಕೆ ಹೋಗ್ಬೇಡ್ರಿ. ಓಕೆ, ಸೊ ನೀವು ಒನ್ಸ್ ಅಗೇನ್ ಏನು ಮಾಡಬೇಕಂದ್ರೆ ನೀಟಾಗಿ ಜಸ್ಟ್ ಫಾರ್ಮ್ಯಾಟ್ ಏನಿದೆಯಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಿರಿ. ಸೊ ಆ ನಂತರ ಈ ಕ್ಲಾಸ್ ನೋಡಿರಿ, ನಂತರ ಬೇರೆ ಬೇರೆ ಪ್ರಾಬ್ಲಮ್ಸ್ ಕೂಡ ಡಿಫ್ರೆಂಟ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿರಿ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಿಮಗೆ ಈ ಕ್ಲಾಸ ಲೈಕ್ ಆಗಿತ್ತು ಅಂದರೆ ಚಲೋ ನಾನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ, ಪ್ರೆಸ್ ದ ಬೆಲ್ ಐಕನ್. ನಾನು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಸೊ ಇದು ಕೇಸ್ ಸ್ಟಡಿ ಪ್ರಾಬ್ಲಮ, ಕ್ವಶನ್ ನಂಬರ್ 11 ಅಂತಿದೆಯಲ್ಲ, ಸೊ ಇದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.